ನಾನು ಡಿ ಸಿ ಆಫೀಸ್ಗೆ ಹೋಗಿ ಬಂದರೆ ಒಂದಷ್ಟು ಜನಕ್ಕೆ ಲಾಭ ಉಳಿಸ್ಬೇಕಾದ್ರೆ ನಮ್ಮಂತ ಹುಚ್ಚಿ ಹಿಡ್ದಿರೋರು ಹದಿಮ್ಕೊಂಡು ದುಡ್ಡು ತಗೊಂಡು ನಾವು ಮನೆಗಳಲ್ಲಿ ಇರಬೇಕು ಅಂತ ಹೇಳ್ತಿದ್ವಿ. ನಿಮಗೆ ಮೊದಲನೇ ಸರ್ವೆನಲ್ಲ ಇದು 10 ಸರ್ವೆ ಆಗುತ್ತೆ. ಇನ್ನು ಒಂದೊಂದು ಕಾಲುವೆನೂ ಸರ್ವೆ ಅವತ್ತು ಸರ್ವೆ ಮಾಡಿದ ಸರ್ವೆ ಅಲ್ಲ ಅದು ಅವ್ರ ಪರವಾಗಿ ಮಾಡಿರೋ ಕೆಲಸಗಳು ಮಾಡಿಬಿಟ್ಟಿದ್ದಾರೆ ಕೆಲವರೆಲ್ಲ. ಆಫೀಸರ್ಸು ಇಲ್ಲಿ ನೋಡಿ ಸ್ಟೇ ತಂದಿದ್ದಾರೆ ಹೋಗಿ ತೊರ್ನಳ್ಳಿಲಿ. ಯಾರು ಇಂಪ್ಲೀಡ್ ಆಗಬೇಕಾಯ್ತು? ಗೌರ್ಮೆಂಟ್ ಜಾಗನ ಉಳಿಸೋಕ್ಕೆ ನಾನು ಹೋಗಿದ್ದಾಗೆ ನಾನು ಇಂಪ್ಲೀಡ್ ಆಗಿ ನಾನು ಲಾಯರ್ ಫೀಸ್ ಕೊಟ್ಟು ಉಳಿಸ್ತಾ ಇರೋದು. ಎಲ್ಲ ಅಧಿಕಾರಿಗಳೇ ಇನ್ವಾಲ್ವ್ ಆಗಿಬಿಟ್ಟಾಗ ಯಾರು ಅಟೆಂಡೇ ಮಾಡಲ್ಲ ಕೇಸು, ಹಾಗೆ ಅವ್ರಿಗೆ ಆಗಿಬಿಡ್ತದೆ. ಅದು ಕೂಡ ಇಂಪ್ಲೀಡ್ ಆಗಿದ್ದೀನಿ, ಅಷ್ಟೇ ವೆಕೇಟ್ ಮಾಡಿಸ್ಕೊಂಡು ಕಾನೂನು ರೀತಿಯಾಗಿ ಹೋರಾಟ ಮಾಡಲೇಬೇಕಾಗ್ತದೆ. ದೊಡ್ಡ ದೊಡ್ಡ ಅಧಿಕಾರಿಗಳೆಲ್ಲ ಭಾಗಿಯಾಗಿದ್ದಾರೆ, ಎಲ್ಲರೂ ಆಗಿದ್ದಾರೆ ರೀ, ದೊಡ್ಡದು ಚಿಕ್ಕದು ಎಲ್ಲ ಸೇರೇ ಮಾಡಿರೋದು. ಕಾರ್ಯಿಂದ ಹಿಡ್ದು ವಿಲೇಜ್ ಅಕೌಂಟೆಂಟ್ ಹಿಡ್ದು ಎಲ್ಲರೂ ಸೇರಿ ತಹಶೀಲ್ದಾರು AC ಎಲ್ಲರೂ ಗೊತ್ತಿದ್ದೇ ಮಾಡಿರೋ ಕೆಲಸ. ಎಲ್ಲರೂ ಗೊತ್ತಿರೋದು ಗೊತ್ತಿಲ್ಲದೆ ಆಗ್ತದೇನು ರೀ? ಉಳಿಸ್ಬೇಕಾದ್ರೆ ನಮ್ಮಂತ ಹುಚ್ಚಿ ಹಿಡ್ದಿರೋರು ಹದಿಮ್ಕೊಂಡು ದುಡ್ಡು ತಗೊಂಡು ನಾವು ಮನೆಗಳಲ್ಲಿ ಇರಬೇಕು. ನೀವು ಪತ್ತೇದಾರಿ ಮಾಡೋಕ್ಕೆ ಹೋದರೆ ನಿಮ್ಮನ್ನು ಓಡಿಸ್ತಾರೆ, ಹೊಡೆದು ನಿಮ್ಮನ್ನು ಮಾಡೋಕ್ಕೆ ಬಿಡ್ತಾರಾ? ಯಾರು ನಿಮಗೆ ಬಂದು ಬೈಟ್ ಕೊಡ್ತಾರಾ? ಇಷ್ಟು ದಿನ DC ಅವ್ರು ನಿಮ್ಮನ್ನು ಕೇಳೋಕ್ಕಾಗಿತ್ತಾ? ಒಂದು ಬೈಟ್ ಕೊಡೋಕೆ ನಿಮ್ಮನ್ನು ಬಿಡ್ತಾ ಇರಲಿಲ್ಲ ಒಳಗಡೆ. ನೀವು ಹೋಗ್ರಿ ಈಚೆ ಅನ್ನೋರು ಅಗಳಕೋಟೆ ನಾನು ಬರೋ ತನಕ ನಿಮ್ಮನ್ನು ಒಳಗೆ ಬಿಟ್ಟಿರಲಿಲ್ಲ. ಏನು ಕಳ್ತನನ? ಸರ್ವೆ ಬಿಟ್ಟೇ ಇರಲಿಲ್ಲ. ಅಡಿಷ್ನಲ್ SP ಏನು ಮಾಡ್ಕೊಂಡು ಹೋದ್ರು? ಆ ಪೊಲೀಸವ್ರನ್ನ ಕರ್ಕೊಂಬಂದು ಅದಾದಮೇಲೆ ಅಡಿಷ್ನಲ್ SP ಆದಮೇಲೆ ಮತ್ತೆ ಸರ್ವೆ ಮಾಡಿದ್ರು. ಇದು JCBಗಳ ಕೆಲಸನೂ ಮಾಡಿದ್ರು, ಒಂದು ರೋಡ್ ಮಾಡಿದ್ರು, ಒಬ್ಬರು ಹೋಗಲೇ ಇಲ್ಲ. ಗಲಾಟೆ ಆಯಿತಾ? ನೋಡಿರಿ ಹೆಂಗೆ ಹೈಪ್ ಕ್ರಿಯೇಟ್ ಮಾಡ್ಕೊಂಡು ದುಡ್ಡು ಮಾಡ್ತಾರೆ. ನಾನು DC ಆಫೀಸ್ಗೆ ಹೋಗಿ ಬಂದರೆ ಒಂದಷ್ಟು ಜನಕ್ಕೆ ಲಾಭ. ಕೇಸುಗಳು ಹುಡುಕೊಡೋದು ನಾನು ಒಂಥರ ಬ್ರೋಕರ್ ಆಗಿಬಿಟ್ಟಿದ್ದೀನಿ. ನಾನು ಕೇಸುಗಳು ಹುಡುಕೊಡೋದು, ಇವರಿಗೆ ಹಿಡ್ಕೊಡೋದು ದುಡ್ಡು ಮಾಡ್ಕೊಳ್ಳಿಕ್ಕೆ. ಕರೀಂಲಾಲ ತೆಲುಗಿಕ್ಕಿಂತ ದೊಡ್ಡ ಕೇಸ್ ಇದು ವರ್ಷು. IPL ಬೆಟ್ಟಿಂಗ್ ದಂಧೆ ಅಂತ ಇದೆಯಲ್ಲ, ಅದಕ್ಕಿಂತ ವರ್ಷ ಕೇಸು ಮಾಲೂರಲ್ಲಿ ನಡೀತಾ ಇರೋದು. ಟೆರ್ರಿಸಮ್ ಆಫ್ ಲ್ಯಾಂಡ್ ಟೆರ್ರಿಸಮ್. ಇದು ಲ್ಯಾಂಡ್ ಮಾಫಿಯಾ ಅಂದರೆ ಚಿಕ್ಕದದು, ಇದು ಲ್ಯಾಂಡ್ ಟೆರ್ರಿಸಮ್. ತಿಳಿಸಿದ್ದೀವಿ DC ಅವ್ರಿಗೆಲ್ಲರಿಗೂ. ಏನು ಕ್ರಮ ತಗೋತಾರೆ ನಾವೆಲ್ಲ ನೋಡೋಣ. ಒಳ್ಳೆ ದುಡ್ಡು ಮಾಡ್ಕೊಂಡ್ರು ಅಂತ ಹೇಳ್ತಾ ಇದ್ದಾರೆ. ನೀವು ಬರೆಯೋದೇ ಅಲ್ವ? ನೀವು ಹೇಳಿ ನನ್ನ ಮೇಲೆ ಹೇಳಿದ್ರೆ ಆಮೇಲೆ ನನ್ನ ಮೇಲೆ ಹೇಳ್ತಾನೆ, ಎಲ್ಲಿ ಪ್ರೂಫ್ ಕೊಡು ಅಂತಾನೆ. ನಾನು ತಗೊಳ್ಳೋವಾಗ ನಾನು ಕಾವಲಿ ಇರ್ಬೇಕು. ನೋಡಿರಿ ಇಲ್ಲಿ ಆ ಕಲ್ಲು ಕುಟ್ಕರ್ದು ಇನ್ನೂ ಕೆಲಸ ಮಾಡ್ತಾ ಇರೋ ಜಾಗನ ಬರೀ 6 ಜನಕ್ಕೆ ಮಾಡಿದ್ದಾರೆ. ಗನ್ ಎತ್ಕ ಬಂದಿದ್ದಾನಂತ ಅವನು, ವಿತ್ ಫೋಟೋ ಇದೆ ನೋಡಿ. ಗನ್ ಎತ್ಕ ಬಂದ ಓಡ್ಸೋಕ್ಕೆ. ಯಾರೋ ಕೋದಂಡಪ್ಪನ ಯಾರು DD ನಂಗೆ ಗೊತ್ತಿಲ್ಲ ಅಪ್ಪನ ಹೆಸರು. ಕೋದಂಡ ರಾಮಪ್ಪನ ಯಾರು? ಏನು ಎಲ್ಲಿಗೆ ಹೋಗ್ತಾ ಇದೆ ಮಾಲೂರು? ಇದಕ್ಕೆಲ್ಲ ನಾನು ಹೇಳ್ದಲ್ಲ ತೆಲಿಗೆ ಅಂತ. ಕರೀಂಲಾಲ್ ತೆಲಿಗೆ ಯಾರು ಮಾಲೂರಲ್ಲಿ ಅಂತ ಹುಡುಕಿ ಕೊಡ್ಬೇಕು ನೀವು ನನಗೆ. ಈ ಎಲ್ಲ ಹಗರಣದಲ್ಲೂ ಅವ್ರದ್ದು ಪಾಲಿರ್ತದೆ. ಯಾರು ಅವರು ಹುಡುಕಿ ನೀವು ಕೊಡ್ಬೇಕು ನನಗೆ. ಯಾರು ಕರೀಂಲಾಲ್ ತೆಲಿಗಿ? ಎಲ್ಲ ಇದರಲ್ಲೂ ಭಾಗಿಯಾಗ್ತಾರೆ ಹೇಳಿದ್ದೀನಿ. ಅದನ್ನು ಫೈಂಡ್ ಔಟ್ ಮಾಡಿರಿ ಅಂತಂದು ಹೇಳಿದ್ದೀನಿ. ಮುಷ್ಕಿನ ಮನುಷ್ಯ